ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ವ್ಲಾಗಲ್ಲಿ ಎಗ್ ಬುರ್ಜಿ ಮತ್ತು ಅಕ್ಕಿ ರೊಟ್ಟಿ ಯಾವ ಥರ ಮಾಡೋದು ಅಂತ ನಾನು ಈ ವಿಡಿಯೋನಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಒಂದು ಪಾತ್ರೆ ಗ್ಯಾಸಲ್ಲಿ ಇಟ್ಟಿದ್ದಾರೆ ಅಮ್ಮ ಮಾಡಿದ್ದು. ಸೊ ಆಯಿಲ್ ಹಾಕ್ತಾಯಿದ್ದಾರೆ. ಇವಾಗ ಆಯಿಲೆಲ್ಲ ಹೀಟ್ ಆದಮೇಲೆ ಹೆಚ್ಚಿಟ್ಕೊಂಡಿರೋ ಗ್ರೀನ್ ಚಿಲ್ಲೀಸ್ ಮತ್ತು ಈರುಳ್ಳಿ ಎಲ್ಲ ಕಟ್ ಮಾಡಿರೋದು ಹಾಕಬೇಕು. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕುಟ್ಟಿ ಅದರಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಆನಿಯನ್ ಹಾಕ್ತಾಯಿದ್ದಾರೆ. ಆನಿಯನ್ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಸಾಲ್ಟ್ ಹಾಕ್ತಾಯಿದ್ದಾರೆ. ನಾನು ಆ್ಯಕ್ಚುಲಿ ಟೊಮ್ಯಾಟೊ ಹಾಕಿದ್ಮೇಲೆ ಸಾಲ್ಟ್ ಹಾಕ್ತೀನಿ, ಬಟ್ ನಮ್ಮಮ್ಮ ಮುಂಚೆನೇ ಈರುಳ್ಳಿ ಹಾಕಿದ್ಮೇಲೆ ಸಾಲ್ಟ್ ಹಾಕ್ತಾಯಿದ್ದಾರೆ. ಸಾಲ್ಟು ಎಗ್ ಬುರ್ಜಿ ಮತ್ತು ಅಕ್ಕಿ ರೊಟ್ಟಿ ಮಾಡ್ತಾ ಇರೋದು ಇವತ್ತು ಸಂಡೇ ಬ್ರೇಕ್ಫಾಸ್ಟ್ಗೆ. ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕಿ ಎಷ್ಟು ಬೇಕಷ್ಟು ನಿಮ್ಮ ಟೇಸ್ಟ್ಗೆ ಸಾಲ್ಟು ಮತ್ತು ಟರ್ಮರಿಕ್ ಪೌಡರ್ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಕಿದ್ದಾರೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಫ್ರೈ ಮಾಡಿ ಸ್ವಲ್ಪ ಚೆನ್ನಾಗಿ ಆನಿಯನ್ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ತಾರೆ, ಇಲ್ಲಾಂದರೆ ಅದು ಫುಲ್ ಆನಿಯನ್ ಎಲ್ಲ ಬರ್ನ್ ಆಗಿಬಿಡುತ್ತೆ. ಮತ್ತು ಈಗ ಒಂದೇ ಒಂದು ಟೊಮ್ಯಾಟೊ, ಅದು ಎಷ್ಟು ನಾನು 8 ಎಗ್ಸ್ಗೆ ಒಂದೇ ಒಂದು ಟೊಮ್ಯಾಟೊ ಹಾಕ್ತಾ ಇರೋದು. ಸಣ್ಣಗೆ ಹೆಚ್ಕೊಂಡು ಮತ್ತು ಕೊರಿಯಾಂಡರು ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಇವಾಗ ಈ ಮಸಾಲ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಒಂದು ಆಲ್ಮೋಸ್ಟ್ ಒಂದು ಪಿಂಚ್ ಆಫ್ ಚಕ್ಕೆ ಮತ್ತು ಲವಂಗದ್ದು ಪೌಡರ್ ಇರುತ್ತಲ್ಲ, ಅದನ್ನು ಹಾಕಿದ್ದಾರೆ ಇದರಲ್ಲಿ ಒಂದು ಸ್ವಲ್ಪ ಅಷ್ಟೇ. ಅದನ್ನು ಫ್ರೈ ಮಾಡಿದ್ದಾರೆ. ಆಮೇಲೆ ಚೂರು ಟೊಮ್ಯಾಟೊ ಮತ್ತು ಕೊರಿಯಾಂಡರ್ ಲೀಫ್ ಫ್ರೈ ಅಂದರೆ ರೆಡಿ ಮಾಡಿರೋದನ್ನ ಹಾಕ್ತಾರೆ ಇದಕ್ಕಿವಾಗ. ಸೊ ಅದು ಫಸ್ಟು ಆನಿಯನ್ನು ಚೆನ್ನಾಗಿ ಫ್ರೈ ಆಗಬೇಕು. ಅದರಿಂದ ಯಾಕಂದರೆ ಜಾಸ್ತಿ ಮಾಡ್ತಾಯಿದ್ದಾರೆ ನೋಡಿ. ಇವಾಗ ಪಿಂಚ್ ಆಫ್ ಸಿನಮನ್ ಮತ್ತು ಕ್ಲೋವ್ಸ್ ಪೌಡರ್ ಹಾಕ್ತಾಯಿದ್ದಾರೆ. ಮತ್ತು ಆದಮೇಲೆ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಫುಲ್ಲು. ಸೊ ನಾನು ಆ್ಯಕ್ಚುಲಿ ಅದಿನ್ನೂ ದಪ್ಪ ಇದ್ದಂಗೆ ನಾನು ಮಾಡಿದಾಗ ಹಾಕ್ಬಿಡ್ತೀನಿ, ಬಟ್ ಅದು ಫುಲ್ಲು ಸ್ಮ್ಯಾಶ್ ಆಗಬೇಕು ಟೊಮ್ಯಾಟೋಸ್ ಎಲ್ಲ. ಪ್ಯೂರಿನೂ ಹಾಕ್ಬಾರ್ದು, ಪ್ಯೂರಿ ಹಾಕಿದ್ರೆ ಚೆನ್ನಾಗಿರಲ್ಲ. ಸೊ ಟೊಮ್ಯಾಟೋಸ್ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆದಮೇಲೆ ಚಾಪ್ಡ್ ಕೊರಿಯಾಂಡರ್ ಲೀವ್ಸ್ ಹಾಕ್ತಾಯಿದ್ದಾರೆ. ಸೊ ಇದನ್ನು ಇವಾಗ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿ ಒಂದು ಸ್ವಲ್ಪ ಸಿಮ್ಮಲ್ಲೇ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಅದೆಲ್ಲ ಈ ಥರ ಎಲ್ಲ ಸ್ವಲ್ಪ ನೀಟಾಗಿ ಎಲ್ಲ ಆದಮೇಲೆ ಇವಾಗ ಸ್ವಲ್ಪ ಗ್ರೀನ್ ಚಿಲ್ಲೀಸ್ ಹಾಕಿದ್ದೀವಿ. ಆದ್ರೂ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕಬೇಕು ಮತ್ತು ಧನಿಯಾದ ಪೌಡರನ್ನು ಹಾಕಬೇಕು ಇದಕ್ಕೆ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಸೊ ಹೋಪ್ ಈ ರೆಸಿಪಿ ನಿಮಗೆ ಲೈಕ್ ಆಗುತ್ತೆ ಅಂತ ಅಂದ್ಕೊತೀನಿ. ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ನಂದು ಲಾಸ್ಟ್ ಇದ್ದಿದ್ದು ಚಾನಲ್ಲು ಅದು ಏನೋ ಅದು ಮೂವೀಸ್ದೇನೋ ಅಪ್ಲೋಡ್ ಮಾಡಿದೆ ಅಂತ ಅದು ಚಾನಲ್ ಹೊರಟೋಯ್ತು. ಅದಕ್ಕೆ ಈಗ ಹೊಸ್ದಾಗಿ ಓಪನ್ ಮಾಡಿ ನೋಡಿ. ಇದು ಧನಿಯದ ಪೌಡ್ರು ಮತ್ತು ಖಾರದ ಪುಡಿ ಪೌಡ್ರು ಹಾಕ್ಕೊಬೇಕು ಸ್ವಲ್ಪ, ಎಷ್ಟು ಬೇಕಷ್ಟು ನಿಮ್ಮ ಟೇಸ್ಟ್ಗೆ ಪ್ರಕಾರ. ಇದಾದಮೇಲೆ ಸ್ವಲ್ಪ ಫ್ರೈ ಮಾಡಿ ಚೆನ್ನಾಗಿ. ಫ್ರೈ ಮಾಡಿದಾದ್ಮೇಲೆ ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಎಗ್ ಬುರ್ಜಿ ಎಗ್ ಇರುತ್ತಲ್ಲ ಅದನ್ನು ಒಡೆದೇ ಹಾಕಬೇಕು. ಇದು ಆ್ಯಕ್ಚುಲಿ ಸ್ವಲ್ಪ ನಿಧಾನ ಪ್ರೋಸೆಸ್ಸು. ಬೇಗ ಹೈ ಫ್ಲೇಮಲ್ಲಿ ಮಾಡಿದ್ರೆ ಎಲ್ಲ ಈರುಳ್ಳಿ ಎಲ್ಲ ಸೀದೋಗ್ಬಿಡುತ್ತೆ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಪೇಷನ್ಸಿಂದ ನಿಧಾನಕ್ಕೆ ಮಾಡಿ. ಮತ್ತು ಇದಕ್ಕೆ ಕಾಂಬಿನೇಷನ್ ಇವತ್ತು ಅಕ್ಕಿ ರೊಟ್ಟಿ, ಒತ್ತ ರೊಟ್ಟಿ ಅಲ್ಲ, ಹಿಂಗೆ ಬಳಿಯ ರೊಟ್ಟಿ ಇರುತ್ತಲ್ಲ ಅದನ್ನು ಮಾಡ್ತಾರೆ ನಮ್ಮ ಮನೇಲಿ ಯಾವಾಗಲೂ ಜಾಸ್ತಿ. ಸೊ ಎಗ್ ಬುರ್ಜಿಗೆ ಕಾಂಬಿನೇಷನ್ನು ರೈಸ್ ರೊಟ್ಟಿಗೆ ಕಾಂಬಿನೇಷನ್ ಐದರ್ ಮಟನ್ ಚಾಪ್ಸ್ ಇಲ್ಲ ಅಂತಂದರೆ ಎಗ್ ಬುರ್ಜಿ. ಸೊ ಅದಕ್ಕೆ ಇವತ್ತು ಎಗ್ ಬುರ್ಜಿ ಮಾಡಿಸ್ತಾ ಇದ್ದೀನಿ ನಾನು. ಇವಾಗ ಇದೆಲ್ಲ ಫ್ರೈ ಆಗಿದೆ, ಸ್ವಲ್ಪ ಆಲ್ಮೋಸ್ಟ್ ನೀಟಾಗಿ ಎಲ್ಲ ಮಸಾಲೆ ಎಲ್ಲ ಹಿಡ್ದಿದೆ. ಅದಕ್ಕೆ ಇವಾಗ 8 ಎಗ್ಸ್ ಹಾಕ್ತಾಯಿದ್ದೀವಿ.
ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಬಟ್ ಟೊಮ್ಯಾಟೊ ಸ್ವಲ್ಪ ಕಮ್ಮಿನೇ ಹಾಕಿ ನೋಡಿ. 8 ಎಗ್ಸ್ಗೆ ಒಂದೇ ಟೊಮ್ಯಾಟೊ. ಸೊ ಎಗ್ಗೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಫುಲ್ ತಕ್ಷಣವೇ ಫ್ರೈ ಮಾಡ್ತಾ ಇರಬೇಡಿ. ಸ್ವಲ್ಪ ಅದು ಮಾಡ್ತಾ ಮೀಡಿಯಮ್ ಫ್ಲೇಮಲ್ಲೇ ಮಾಡಿ. ಆಮೇಲೆ ನೋಡಿ ಈ ಥರ ಫ್ರೈ ಮಾಡಿ ಸ್ವಲ್ಪ ತಟ್ಟೆನೂ ಮುಚ್ಚಿಟ್ಟಿದ್ರು. ಅದು ಇದು ಮಾಡಿ ನನಗೆ ಸ್ವಲ್ಪ ಸ್ಟಿರ್ ಮಾಡ್ತಾಯಿದ್ರು. ಸೊ ಫೈನಲಿ ಇನ್ನೇನು ಎಗ್ ಬುರ್ಜಿ ರೆಡಿ ಆಗುತ್ತೆ. ಸೊ ಆಮೇಲೆ ಎಗ್ ಬುರ್ಜಿ ಜೊತೆ ರೈಸ್ ಫ್ಲೋರು, ಅಕ್ಕಿ ಹಿಟ್ಟು ಮತ್ತು ಉಪ್ಪು ಹಾಕಿ ಅದನ್ನು ಕಲಸಿ ಸಪ್ರೇಟಾಗಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಅಂತ. ಇವಾಗ ಇದು ಎಗ್ ಬುರ್ಜಿ ಆಗ್ತಿದ್ದಂಗೆ ಸೈಡಲ್ಲೇ ಹಂಚಿಟ್ಟು ಈಗ ಅಕ್ಕಿ ರೊಟ್ಟಿ ಹಾಕ್ತಾರೆ. ಸೊ ಆಲ್ಮೋಸ್ಟ್ ರೆಡಿ ನೋಡಿ. ಈ ಥರ ಸ್ಟಿರ್ ಮಾಡ್ತಾ ಇರಬೇಕು. ಲೋ ಫ್ಲೇಮಲ್ಲೇ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ತಾ ಇರಬೇಕು ನೋಡಿ. ಅಕ್ಕಿ ಹಿಟ್ಟು ಕಲಸಿ ಇಟ್ಟಿದ್ದಾರೆ ಈ ಥರ ಮುಂಚೆನೇ, ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಮುಂಚೆ. ಸಾಲ್ಟು ಮತ್ತು ಅಕ್ಕಿ ಹಿಟ್ಟು ಅಷ್ಟೇ, ಇನ್ನೇನು ಇಲ್ಲ. ಹಿಂಗೆ ರೈಸ್ ಇದೆಲ್ಲ ಆಲ್ಮೋಸ್ಟ್ ರೆಡಿ ಆಗಿದೆ ಎಗ್ ಬುರ್ಜಿ ಇವಾಗ. ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನೀವು ಮಾಡಿ. ಇದು ಮಸಾಲ ಎಗ್ ಬುರ್ಜಿ. ಇನ್ನು ಪ್ಲೇನೂ ಇದೆ, ಜಸ್ಟ್ ಇದು ಹಾಕೋದು. ಬಟ್ ಇದು ಸ್ಪೆಷಲ್ ಮಸಾಲ ಎಲ್ಲ ಹಾಕಿ ಮಾಡೋದು. ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಖಾರ ಎಲ್ಲ ನಿಮ್ಗೆ ಎಷ್ಟು ಬೇಕು, ನಾವು ಖಾರ ಕಮ್ಮಿ ತಿನ್ನೋದು, ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳಿ. ಮತ್ತು ಇದು ಹಂಚಿಟ್ಟಿದ್ದಾರೆ ರೊಟ್ಟಿಗೆ. ಇದು ನಾರ್ಮಲ್ಲು ಏನಂತಾರೆ ಕಬ್ಬಿಣದ್ದು ಹಂಚು. ಸೊ ಅದು ಹಂಚೆಲ್ಲ ಕಾದ್ಮೇಲೆ ಅದ್ರ ಮೇಲೆ ಕಲಸಿರೋ ಅಕ್ಕಿ ಹಿಟ್ಟಿರುತ್ತಲ್ಲ ಅದನ್ನು ಹಾಕಿ ಒತ್ತಬೇಕು. ತಟ್ಟೆ ರೊಟ್ಟಿ ಅಲ್ಲ, ಈ ದಾವಣಗೆರೆ ಸೈಡೆಲ್ಲ ಮಾಡ್ತಾರಲ್ಲ ಹಬ್ಬೆ ರೊಟ್ಟಿ ಥರ, ಆ ಥರ ಅಲ್ಲ ಇದು. ಹಂಚ ಮೇಲೆ ಇದನ್ನು ಬಳಿಬೇಕು. ಸೊ ಕೈಯಲ್ಲೇ ಬಳ್ದು ಅದನ್ನು ತಟ್ಟೆ ಮುಚ್ಚಿ ಬೇಯಿಸ್ತಾರೆ. ಅದನ್ನು ನಾನು ಈ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಯಾವ ಥರ ರೊಟ್ಟಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ಲೈಕ್ ಆದರೆ ನೀವು ಮಾಡಿ ನೋಡಿ. ಲೈಕ್ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ಥರ ಇತ್ತು ಅಂತ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಂಚಿವಾಗ ಕಾಯ್ದಿದೆ. ಸೊ ಈಗ ಅದು ಅಕ್ಕಿ ಹಿಟ್ಟು ಕಲಸಿರೋದಿದೆಯಲ್ಲ ಅದನ್ನು ಸ್ವಲ್ಪ ತೊಗೊಂಡು ಅದನ್ನು ತವಾ ಮೇಲೆ ತಟ್ಟಬೇಕು, ಕೈಯಲ್ಲೇ ತಟ್ಟಬೇಕು. ಅದನ್ನು ಸ್ವಲ್ಪ ಹುಷಾರಾಗಿರಬೇಕು. ಇದು ಫುಲ್ ಹಂಚು ತವಾ ಹೀಟಾದರೆ ಒಂಚೂರು ಕೈ ಟಚ್ ಆದರೂ ಸಾಕು, ಫುಲ್ ಬುರ್ರಂತ ಊದ್ಕೊಂಡು ಬಿಡುತ್ತೆ. ಸೊ ಶುಡ್ ಬಿ ಕೇರ್ಫುಲ್. ನನಗೆ ಬಳಿಯೋಕ್ಕೆ ಬರಲ್ಲ ಇದು, ನಾನು ಒತ್ತ ರೊಟ್ಟಿ ಮಾಡ್ತೀನಿ. ಸೊ ನಮ್ಮಮ್ಮ ಇದನ್ನು ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ ತಟ್ಟೆ ರೊಟ್ಟಿ. ಸೊ ಅದಕ್ಕೆ ಅವರೇ ಮಾಡ್ತಾಯಿದ್ದಾರೆ ಇವಾಗ. ನೋಡಿ, ಸೊ ನೀರು ಇಟ್ಕೊಂಡಿರಬೇಕು, ಪಕ್ಕ ಹೆಚ್ಕೊಂಡು ಸ್ವಲ್ಪ ನೀರನ್ನ ಹಾಕು. ಈಗ ಹಂಚೆಲ್ಲ ತುಂಬಾ ತಟ್ಟಬೇಕಾದ್ರೆ ಕಮ್ಮಿ ಉರಿ ಮಾಡಬೇಕು. ಕಮ್ಮಿ ಉರಿ ಮಾಡಬೇಕಿಲ್ಲ ಅಂದರೆ ಕಚ್ಕೊಳ್ಳುತ್ತೆ ನೋಡಿ. ಕಮ್ಮಿ ಉರಿ ಮಾಡಿದ್ರು. ಆಮೇಲೆ ಇವಾಗ ನೀಟಾಗಿ ಅದನ್ನು ರೌಂಡ್ ಶೇಪಾಗಿ ಬಳಿಬೇಕು ಹಂಚ ಮೇಲೆ. ಈ ಥರ ನೀರು ಹಾಕ್ಕೊಂಡು ಸೊ ಆದಮೇಲೆ ನೀಟಾಗಿ ಅದೆಲ್ಲ ಎಕ್ಸ್ಟ್ರಾ ಆಟ ಇರೋದೆಲ್ಲ ಕೈಯಲ್ಲಿ ಹಿಂಗೆ ಮಾಡಿ ತಗೋಬೇಕು. ತೆಳುಗಾಗುತ್ತೆ, ಇಲ್ಲಾಂದರೆ ದಪ್ಪ ಬಂದ್ಬಿಡುತ್ತದು. ಸೊ ಫಸ್ಟು ಸರಿಗೆ ಮಾಡೋಕ್ಕೆ ಬರಲ್ಲ, ಅಂದರೆ ನೀಟಾಗಿ ಶೇಪ್ ಬರಲ್ಲ. ನಮ್ಮ ಅಮ್ಮಂಗೆ ಎಕ್ಸ್ಪೀರಿಯೆನ್ಸ್ ಇದೆ, ಅದಕ್ಕೆ ನೀಟಾಗಿ ಮಾಡ್ತಾಯಿದ್ದಾರೆ. ಸೊ ಈ ಥರ ಎಲ್ಲ ಎಕ್ಸ್ಟ್ರಾ ಆಟ ಇರೋದೆಲ್ಲ ತೆಗ್ದು ಹಿಂಗೆಲ್ಲ ನೀರು ಹಾಕಿ ತಟ್ಟೆ ಮುಚ್ಚಬೇಕು. ತಟ್ಟೆ ಮುಚ್ಚಿ ಆಮೇಲೆ ಸ್ವಲ್ಪ ಉರಿ ಮತ್ತು ಮೀಡಿಯಮ್ ಫ್ಲೇಮ್ ಮಾಡಬೇಕು. ಆವಾಗ ಅದು ನೀಟಾಗಿ ಬೆಂದು ಅದೇ ಎದ್ದೊಳುತ್ತೆ. ಇಲ್ಲ ಅಂತಂದರೆ ಫುಲ್ಲು ಕಚ್ಕೊಂಡು ಫುಲ್ಲು ಕಚ್ಚಪಿಚ್ಚ ಆಗೋಗುತ್ತೆ, ಎಲ್ಲ ಕೆರಿಬೇಕಾಗುತ್ತೆ. ಆಮೇಲೆ ಆ ಥರ ಆಗೋಗುತ್ತೆ. ಸೊ ನೋಡಿ, ಎಲ್ಲ ತಟ್ಟೆ ಮುಚ್ಚಿ ತೆಗ್ದು ಎಲ್ಲ ಆದಮೇಲೆ ಈ ಥರ ಬರುತ್ತೆ ರೊಟ್ಟಿ. ಸೊ ಅದನ್ನು ನೀಟಾಗಿ ಪ್ರೆಸ್ ಮಾಡ್ಕೊಂಡು ನಿಮ್ಗೆ ಯಾವ ಕಡೆ ಬೇಕೋ ಅದೆಷ್ಟು ಬೇಕಷ್ಟು ಬೇಯಿಸ್ಕೊಂಡು ಸೊ ಅಕ್ಕಿ ರೊಟ್ಟಿ ರೆಡಿ. ಇವಾಗ ಎಗ್ ಬುರ್ಜಿನೂ ರೆಡಿ ಆಗಿದೆ, ಅಕ್ಕಿ ರೊಟ್ಟಿ ರೆಡಿ. ಸೊ ಸಂಡೇ ಸ್ಪೆಷಲ್ ಬ್ರೇಕ್ಫಾಸ್ಟ್ಗೆ ಎಗ್ ಬುರ್ಜಿ ಮತ್ತು ಅಕ್ಕಿ ರೊಟ್ಟಿ ರೆಡಿ. ಸೊ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇದು ಸ್ವಲ್ಪ ಗೀ ಹಾಕ್ಕೊತೀನಿ. ಸೊ ಗೀ ಹಾಕ್ಕೊಂಡ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಅದು.
ಸೊ ನಿಮ್ಗೆ ಬೇಡ ಗೀ ಬೇಡ ಅಂತಂದರೆ ಹಾಕ್ಕೊಬೇಡಿ, ಯಾಕಂದರೆ ನಾನ್ ವೆಜ್ಗೆಲ್ಲ ಕೆಲವ್ರು ಗೀ ಹಾಕ್ಕೊಳ್ಳಲ್ಲ. ಸೊ ಗೀ ಹಾಕ್ಕೊಳ್ಳೋದು ಬೇಡ ಅಂದರೆ ಬೇಡ, ಆದರೂ ಬಿಸಿ ಬಿಸಿ ಇದು ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಎಗ್ ಬುರ್ಜಿ ಈ ಥರ ಯಮ್ಮಿಯಾಗಿ ಕಾಣಿಸ್ತಾ ಇದೆ. ನೀವು ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ಈ ಥರ ಮಸಾಲ ಎಗ್ ಬುರ್ಜಿ ಯಾವ ಥರ ಇರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮಮ್ಮ ನಾನ್ ವೆಜ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಆದಷ್ಟು ಟ್ರೈ ಮಾಡ್ತೀನಿ, ಕ್ಯಾಪ್ಚರ್ ಮಾಡೋದು ರೆಸಿಪಿ ಅಪ್ಲೋಡ್ ಮಾಡ್ತಾಯಿರ್ತೀನಿ ಚಾನಲ್ಗೆ. ಮೋರ್ ವೀಡಿಯೋಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ನೋಟಿಫಿಕೇಷನ್ಗೆ. ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಗೆ ನೋಟಿಫಿಕೇಷನ್ ಬರಬೇಕಂದ್ರೆ ಬೆಲ್ ಐಕಾನ್ನ ಒತ್ತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾಪಿ ಸಂಡೇ.